ಹಾಯ್ ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. 8 ವರ್ಷದ ಲವ್ಗೆ ಅರವಿಂದ್ ಕೆಪಿ ಹಾಗೂ ದಿವ್ಯಾ ಹುಡುಗ ಬ್ರೇಕ್ ಹಾಕಿದ್ದಾರೆ ಅಂತಲೇ ಹೇಳ್ಬೋದು. ಬಿಗ್ ಬಾಸ್ ಸೀಸನ್ 8ರಲ್ಲಿ ಇವರಿಬ್ಬರು ಕೂಡ ಸ್ಪರ್ಧೆಗಳಾಗಿ ಭಾಗವಹಿಸಿದ್ದರು. ಬಿಗ್ ಬಾಸ್ ಶುರುವಾಗಿ 2 ವಾರದಲ್ಲಿ ಜೋಡಿ ಟಾಸ್ಕ್ ಕೊಡಲಾಗುತ್ತದೆ. ಆ ಜೋಡಿ ಟಾಸ್ಕ್ನಲ್ಲಿ ಇವರಿಬ್ಬರು ಕೂಡ ಜೋಡಿಯಾಗ್ತಾರೆ. ಜೋಡಿ ಟಾಸ್ಕ್ನಿಂದಲೇ ಇವರಿಬ್ಬರ ಫ್ರೆಂಡ್ಶಿಪ್ ಕೂಡ ಬೆಳೆಯುತ್ತೆ. ಆ ಫ್ರೆಂಡ್ಶಿಪ್ ಹೋಗ್ತಾ ಹೋಗ್ತಾ ಬಿಗ್ ಬಾಸ್ ಮನೆಯಲ್ಲಿ ಕಾಲ ಕಳೀತಾ ಲವ್ ಆಗಿ ಬದಲಾಗ್ತಾ ಹೋಗುತ್ತೆ. ಆ ಸೀಸನ್ ಅರ್ಧಕ್ಕೆ ನಿಂತು ಮತ್ತೆ ಗ್ಯಾಪ್ ಕೊಟ್ಟು ಮತ್ತೆ ಶುರುವಾಗುತ್ತೆ. ಆ ಟೈಮ್ನಲ್ಲಿ ಇನ್ನೂ ಅವರಿಬ್ಬರ ಬಾಂಡಿಂಗ್ ಇನ್ನೂ ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದು. ಆ ಟೈಮ್ನಲ್ಲಿ ಕೊರೋನಾ ಇದ್ದ ಕಾರಣ ಬಿಗ್ ಬಾಸ್ ಮನೆಯಿಂದ ಎಲ್ಲರನ್ನೂ ಆಚೆ ತಂದಿರ್ತಾರೆ. ಸೊ ಇಷ್ಟು ವರ್ಷದಿಂದ ಲವ್ ಮಾಡ್ಕೊಂಡು ಚೆನ್ನಾಗಿದ್ದು ಇದ್ದಕ್ಕಿದ್ದಾಗೆ ಇವರಿಬ್ಬರು ಬೇರೆಯಾಗೋದಕ್ಕೆ ಕಾರಣ ಏನು ಅಂತ ಕೂಡ ನಾನು ಹೇಳ್ತಾ ಹೋಗ್ತೀನಿ, ಬನ್ನಿ. ಇವರಿಬ್ಬರು ದೂರ ಆಗೋದಕ್ಕೆ ಕಾರಣ ಬೇರೆ ಯಾರೂ ಅಲ್ಲ, ಅದು ಸೋಷಿಯಲ್ ಮೀಡಿಯಾ ಹಾಗೂ ನ್ಯೂಸ್ ಚಾನೆಲ್ಗಳೇ. ಹೌದು, ಇವರಿಬ್ಬರು ಒಬ್ಬರನ್ನೊಬ್ಬರು ಅನ್ಫಾಲೋ ಮಾಡಿದ್ದಾರೆ. ಹಾಗೇನೆ ಇವರಿಬ್ಬರು ಜೊತೆಯಲ್ಲಿ ಪೋಸ್ಟ್ ಹಾಕಿ ತುಂಬಾ ದಿವಸ ಆಗಿದೆ. ಇತ್ತೀಚೆಗೆ ದಿವ್ಯಾ ಹುಡುಗ ಅರವಿಂದ್ ಕೆಪಿ ಜೊತೆ ಕಾಣಿಸ್ಕೊಳ್ತಾನೆ ಇಲ್ಲ. ಸೊ ಹಾಗಾಗಿ ಇವರಿಬ್ಬರು ದೂರ ಆಗಿದ್ದಾರೆ ಅಂತೆಲ್ಲ ಸುಳ್ಳು ಸುದ್ದಿ ಹಬ್ಬಿಸಿದ್ದರು. ಆದರೆ ನಿಜ ಹೇಳ್ಬೇಕಂದ್ರೆ ಅವರು ಒಬ್ಬರನ್ನೊಬ್ಬರು ಇನ್ಸ್ಟಾಗ್ರಾಮ್ನಲ್ಲಿ ಅನ್ಫಾಲೋ ಮಾಡೇ ಇಲ್ಲ. ಅದೇ ರೀತಿ ದಿವ್ಯಾ ಜೊತೆ ಕೊಲಾಬ್ ಆಗಿ ಹಾಕಿರೋ ಫೋಟೋಗಳು ಕೂಡ ಅರವಿಂದ್ ಕೆಪಿಯವರ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಹಾಗೇ ಇದ್ದಾವೆ. ಸೊ ಅದು ಹೇಗೆ ಅವರಿಬ್ಬರು ದೂರ ಆಗಿದ್ದಾರೆ ಅಂತ ಈ ಸೋಷಿಯಲ್ ಮೀಡಿಯಾ ಹಾಗೂ ನ್ಯೂಸ್ ಚಾನಲರು ಹೇಳ್ತಿದ್ರೋ ಗೊತ್ತಿಲ್ಲ. ನಾವು ಮೊದಲಿಗೆ ಅಂದ್ಕೊಂಡ್ವಿ ಇದು ನಿಜವಾಗ್ಲೂ ನಿಜ ಇರ್ಬೋದೇನೋ ಅಂತ. ಆದರೆ ಅವ್ರು ಸೋಷಿಯಲ್ ಮೀಡಿಯಾ ಚೆಕ್ ಮಾಡಿದಾಗೆ ಗೊತ್ತಾಗಿದ್ದು ಇದೆಲ್ಲ ಸುಳ್ಳು ಸುದ್ದಿ ಅಂತ. ನಿಮಗೆಲ್ಲ ಗೊತ್ತೇ ಇದೆ, ಅರವಿಂದ್ ಕೆಪಿಯವರು ಬೈಕ್ ರೇಸರ್ ಅಂತ. ಸೊ ಹಾಗಾಗಿ ಅವರು ಹೊರದೇಶ ಎಲ್ಲ ಹೋಗ್ತಾನೆ ಇರ್ತಾರೆ. ನಾವೀಗ ಒಬ್ರನ್ನ ಪ್ರೀತಿಸ್ತಿದ್ದೀವಿ ಅಂದರೆ ನಮ್ಮ ಕೆಲಸ ಎಲ್ಲ ಬಿಟ್ಟು 3 ಹೊತ್ತು ಅವ್ರ ಜೊತೆನೇ ಇದ್ದು ಅವ್ರ ಜೊತೆನೇ ಯಾವಾಗಲೂ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕ್ಕೊಂಡು ರೀಲ್ಸ್ ಮಾಡಿಕೊಂಡೇ ಇರೋದಕ್ಕಾಗೋದಿಲ್ಲ. ಅವ್ರಿಗೂ ಒಂದು ಜೀವನ ಅಂತ ಇರುತ್ತೆ, ಅವ್ರಿಗೂ ಬೆಳಗ್ಗೆ ಎದ್ದು ಕೆಲಸ ಮಾಡಲೇಬೇಕಾಗಿರುತ್ತೆ. ಸೊ ಹಾಗಾಗಿ ದಿವ್ಯಾ ಹುಡುಗ ಅವರು ಅವ್ರ ಕೆಲಸದಲ್ಲಿ ಬ್ಯುಸಿ ಆಗಿರ್ತಾರೆ. ಅದೇ ರೀತಿ ಅರವಿಂದ್ ಕೆಪಿ ಅವರು ಕೂಡ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ. ಸೊ ಹಾಗಾಗಿ ಪೋಸ್ಟ್ ಮಾಡೋಕ್ಕಾಗಿಲ್ಲ. ಅದೇ ರೀತಿ ದಿವ್ಯಾ ಹುಡುಗ ಹಾಗೆ ಅರವಿಂದ್ ಕೆಪಿ ಅವರ ಫ್ಯಾನ್ಸ್ಗಳಿಗೆ ಸಿಕ್ಕಾಪಟ್ಟೆ ಬೇಜಾರಿದೆ ಇವ್ರ ಮೇಲೆ. ಹೆಂಗಂದರೆ ಇವರಿಬ್ಬರು ಲವ್ ಮಾಡಿ 8 ವರ್ಷ ಆಗ್ತಾ ಬಂತು. ಆದರೂ ಕೂಡ ಇನ್ನೂ ಯಾಕೆ ಇವ್ರು ಇನ್ನೂ ಮದುವೆ ಆಗಿಲ್ಲ, ಫ್ಯಾನ್ಸ್ಗಳನ್ನ ಇಷ್ಟು ಸತಾಯಿಸ್ತಿದ್ದಾರೆ, ಮದುವೆ ಆಗ್ಬೋದಲ್ಲ ಅಂತೆಲ್ಲ ಅವರ ಫ್ಯಾನ್ಸು ಬೇಸರ ಹೊರಗಡೆ ಹಾಕಿದ್ರೆ, ಇನ್ನೂ ಅವ್ರಿಗೆ ಆಗದಿದ್ದರೂ ಕೆಟ್ಟ ಕಮೆಂಟ್ ಹಾಕ್ತಾರೆ. ಏನಂದರೆ ಮುದುಕಿ ಆದಮೇಲೆ ಮದುವೆ ಆಗ್ತೀರಾ. ಇನ್ನೂ ಸ್ವಲ್ಪ ಜನ ಹೇಳ್ತಾರೆ 100% ಇವರಿಬ್ಬರು ಮದುವೆ ಆಗೋದಿಲ್ಲ, ಸುಮ್ಮನೆ ಟೈಮ್ ಪಾಸ್ ಮಾಡ್ತಾ ಇದ್ದಾರೆ ಅಂತ ಎಲ್ಲ ಕಮೆಂಟ್ ಹಾಕ್ತಾರೆ. ಸೊ ಇದು ಅವ್ರಿಗೂ ಕೂಡ ಅರ್ಟ್ ಆಗ್ತಾ ಇರುತ್ತೆ. ಸುಮ್ಮನೆ ಜೊತೆಲಿ ಪೋಸ್ಟ್ ಹಾಕಿದ್ರೂ ಕೂಡ ಈ ಜನಗಳು ಉರ್ಕೊಳ್ಳೋದು ಬಿಡೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ದಿವಸ ಏನು ಬೇಡ, ಅವ್ರ ಕೆಲಸ ಅವ್ರು ಮಾಡ್ಕೊಂಡಿರಲಿ, ನನ್ನ ಕೆಲಸ ನಾನು ಮಾಡ್ಕೊಂಡಿರ್ತೀನಿ ಅಂತ. ಸೊ ಇಬ್ಬರು ಕೂಡ ಈಗ ಆರಾಮಾಗಿ ಅವ್ರ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನೆಂದು ತಿಳಿಸಿ.